ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋದು ಗೌರ್ಮೆಂಟ್ ಸ್ಕೂಲ್ ಗೋಡೆ ಮೇಲೆ ಬರೆಯೋದಷ್ಟೇ ಸೀಮಿತ. ಯಾರಿಗೂ ಅದನ್ನ ಫಾಲೋ ಮಾಡಬೇಕು, ಇವನ್ ರಾಜಕಾರಣಿಗಳಿಗೂ ಅದನ್ನ ಫಾಲೋ ಮಾಡಬೇಕು ಅನ್ನೋದೇನು ಇಲ್ಲ. ಬಿಕಾಸ್ ಎಲ್ರಿಗೂ ಏನು ಕಾಡು ಹೊಡಿಬೇಕು, ರಿಯಲ್ ಎಸ್ಟೇಟ್ ಮಾಡಬೇಕು. ಸೊ ಇದಕ್ಕೆ ನಮ್ಮ ಸಿಸ್ಟಮ್ಮು ಅಥವಾ ಗೌರ್ಮೆಂಟು ಅಥವಾ ನಮ್ಮ ಕಾಮನ್ ಮ್ಯಾನ್, ನಾವು ಜನರು ಪ್ರಕೃತಿನ ಕಾಪಾಡೋದಕ್ಕೆ ಏನು ಸ್ಟೆಪ್ ತಗೊಂಡ್ರೆ ಒಳ್ಳೇದು? ವಾರದಲ್ಲಿ ಅಟ್ಲೀಸ್ಟ್ ಒಂದು ಗಿಡ ನೆಟ್ಟೋಗ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಅಂತ ಸಿಂಗಾಪುರಲ್ಲಿ. ಅಲ್ಲಿ ಪ್ರತಿಯೊಬ್ಬ ಎಂಪ್ಲಾಯಿಗೂ ಅದನ್ನೇ ಇದ್ದವ್ರು. ಇಲ್ಲ ಅಂದರೆ ಅವನು ಜೈಲು ಕಂಪಲ್ಸರಿ. ಇವತ್ತು ನಮ್ಮ ಇದರಲ್ಲಿ ಆ ಥರ ಸಿಸ್ಟಮ್ಟಿಕ್ ಬರೋಕ್ಕಾಗತ್ತಾ? ಕೇಳ್ತಾರ? ಈಗಲೂ ಎಷ್ಟೋ ಜನ ರೈತರು ತಮ್ಮ ಕೃಷಿ ಬಗ್ಗೆನೇ ಅವಲಂಬಿತವಾಗಿ ಆ ಕೃಷಿ ಪದ್ಧತಿನೇ ಪಾಲಿಸ್ತಾ ಹೋಗ್ತಾ ಇದ್ದಾರೆ. ಒಬ್ಬ ಕೃಷಿ ಪದ್ಧತಿ ಇದ್ದರೆ ಪಕ್ಕದಲ್ಲಿ ನಮ್ಮ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಡೈವರ್ಟ್ ಮಾಡ್ಕೊಂಡು ಅದನ್ನ ಸೇಲ್ ಮಾಡಬೇಕು ಅಂತ ಹೋಗ್ತಾರೆ. ನೋಡಿ, ಮನುಷ್ಯ ಯಾವತ್ತು ಆಧುನಿಕ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋದ. ನೀವು ಹೇಳಿದಾಗ ಯಾವಾಗಲೇ ಇವಾಗ ಎಲ್ಲರೂ ರೈತರಾಗಕ್ಕೆ ಇಷ್ಟಪಡ್ತಾರೆ. ಯಾಕೆ ಕಷ್ಟಪಡಬೇಕು? ಆ ಬೆಳೆ ಬೆಳೆದು ನಾನು ಯಾಕೆ ಇದು ಮಾಡ್ಕೋಬೇಕು? ಭೂಮಿಗೆ ನೀವು ವಿಷ ಹಾಕಿದ್ದಕ್ಕೆ ತಾನೇ ಭೂಮಿ ನಿಂಗೆ ವಾಪಸ್ ಕೊಡ್ತಾ ವಿಷ ಕೊಡ್ತಾ ಇರೋದು.